ಹಾಯ್ ಎವ್ರಿವನ್, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಸೊ ಇವತ್ತಿನ ನಮ್ಮ ಟಾಪಿಕ್ ಬಂದು ನಿಮಗೆ ಯಾಕೆ ಬ್ರೇಕಪ್ ಆಯಿತು, ಮತ್ತು ಈ ಒಂದು ಬ್ರೇಕಪ್ಗೆ ದೇವರು ನಿಮಗೆ ಕೊಟ್ಟಂಥ ಒಂದು ಮೆಸೇಜ್ ಏನು, ಈ ಒಂದು ಬ್ರೇಕಪ್ನ ಮೂಲಕ ನಿಮಗೆ ಯಾವ ಒಂದು ಮೆಸೇಜನ್ನು ದೇವರು ನಿಮಗೆ ಕೊಡ್ತಾ ಇದ್ದಾನೆ ಅನ್ನೋವಂಥದ್ದು ಇವತ್ತಿನ ಟಾಪಿಕ್ಕು. ಇಲ್ಲಿ ನಾನು ನಿಮಗೆ 3 ಫೈಲ್ಗಳನ್ನ ಇಟ್ಟಿದ್ದೀನಿ. ಫೈಲ್ 1, ಫೈಲ್ 2, ಫೈಲ್ 3 3 ಫೈಲ್ಗಳನ್ನು ನೀವು ನೋಡ್ಬೋದು. ನೀವು ನಿಮ್ಮ ಸಂದರ್ಭನ ನೆನೆಸ್ಕೊಂಡು ಈ 3ರಲ್ಲಿ ಒಂದು ಫೈಲನ್ನು ನೀವು ಆಯ್ಕೆ ಮಾಡ್ಕೋಬೋದು, ಅಥವಾ ಒಂದಕ್ಕಿಂತ ಹೆಚ್ಚು ಫೈಲ್ ಕೂಡ ನೀವು ಆಯ್ಕೆ ಮಾಡ್ಕೋಬೋದು. ನೀವು ಫೈಲನ್ನು ನೋಡಿ ಅದರ ಚೂಸ್ ಮಾಡ್ಕೋಬೋದು, ಅಥವಾ ಈ ಒಂದು ಸ್ಟೋನ್ಸ್ಗಳನ್ನು ಕೂಡ ನೋಡಿ ಚೂಸ್ ಮಾಡ್ಕೋಬೋದು. ಫೈಲ್ 1ಗೆ ಈ ಒಂದು ಸ್ಟೋನ್ ಆ್ಯಂಡ್ ಫೈಲ್ 2ಗೆ ಇದು, ಮತ್ತು ಫೈಲ್ 3ಗೆ ಈ ಒಂದು ಪೆಂಡೆಂಟನ್ನು ಇಟ್ಟಿದ್ದೇನೆ. ಸೊ ನೋಡಿ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫೈಲ್ನ ನೀವೀಗ ಚೂಸ್ ಮಾಡ್ಕೊಳ್ಳಿ. ನನ್ನ ರೀಡಿಂಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಯಾರು ಫೈಲ್ 1 ಈ ಒಂದು ಸ್ಟೋನ್ ಇರುವಂಥ ಒಂದು ಫೈಲನ್ನು ನೀವು ಚೂಸ್ ಮಾಡಿದ್ದೀರಾ, ಸೊ ನಿಮಗೆ ಯಾಕೆ ಬ್ರೇಕಪ್ ಆಯಿತು ಮತ್ತು ಇದಕ್ಕೆ ದೇವ್ರು ಕೊಡ್ತಾ ಇರುವಂಥ ಒಂದು ಮೆಸೇಜ್ ಏನು ಅಂತ ನೋಡೋಣ. ಸೊ ನಿಮಗೆ ಬ್ರೇಕಪ್ ಆಗೋದಕ್ಕೆ ಕಾರಣ ಈ ಕಾರ್ಡ್ ತೋರಿಸ್ತಾ ಇರುವಂಥದ್ದು. ಸೊ ಜೊತೆಯಲ್ಲಿ ನಿಮಗೆ ದೇವ್ರು ಕೊಡ್ತಾ ಇರುವಂಥ ಒಂದು ಸಂದೇಶ ಇದಾಗಿರುತ್ತೆ. ಓಕೆ, ಸೊ ಮೊದಲಿಗೆ ಯಾಕೆ ನಿಮಗೆ ಬ್ರೇಕಪ್ ಆಯಿತು ಅಂತಂದರೆ, ಈ ಒಂದು ಸಂಬಂಧ ನೀವೇನು ರಿಲೇಷನ್ಶಿಪ್ಪಲ್ಲಿ ಅಥವಾ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ರಲ್ಲ, ಈ ಒಂದು ಸಂಬಂಧ ಅಥವಾ ಈ ಒಂದು ವ್ಯಕ್ತಿ ಜೊತೆ ನಿಮಗೆ ಇದ್ದಂಥದ್ದು ಒಂದು ರೀತಿಯಾದಂತಹ ಮೋಹ ಅಂತ ಹೇಳ್ಬೋದು ನಾವು. ಸೊ ಲಸ್ಟ್ ಓವರ್ ದ ಲವ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗಿ ವಿಪರೀತವಾದಂಥ ಒಂದು ಮೋಹ ಅಥವಾ ಏನು ಹೇಳೋದು ಅಂತಂದರೆ ಒಂದು ರೀತಿಯಾದಂತಹ ಒಂದು ಅನಾರೋಗ್ಯಕರವಾದಂಥ ಒಂದು ಸಂಬಂಧ ಇದಾಗಿತ್ತು. ಸೊ ಇಲ್ಲಿ ನಿಮಗೆ ಯಾವ ವ್ಯಾಮೋಹ ಹೆಚ್ಚಾಗಿತ್ತು ಹೊರತು ಪ್ರೀತಿ ಇಲ್ಲಿ ಹೆಚ್ಚಾಗಿರಲಿಲ್ಲ. ಸೊ ಹಾಗಾಗಿ ಇದು ಒಂದು ರೀತಿ ನಿಮಗೆ ಖುಷಿಯಾಗಿಡೋದಕ್ಕಿಂತ ಹೆಚ್ಚಾಗಿ ಅನಗತ್ಯವಾದಂಥ ಒಂದು ನಕಾರಾತ್ಮಕ ಒಂದು ಮೈಂಡ್ಸೆಟ್ ಅಥವಾ ನೆಗೆಟಿವ್ ಮೈಂಡ್ಸೆಟ್ಗೆ ಈ ಒಂದು ಸಂಬಂಧ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿತ್ತು. ಒಂದು ವೇಳೆ ನೀವು ಇದರಲ್ಲೇ ಮುಂದುವರ್ಕೊಂಡು ಹೋಗಿದ್ರು ಕೂಡ ಈ ಒಂದು ವ್ಯಾಮೋಹ ಅನ್ನೋಂಥದ್ದು ಏನಿದೆ, ಸೊ ಈ ವ್ಯಾಮೋಹ ಹೋಗಾದ್ಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಲವ್ ಆ ಒಂದು ವ್ಯಕ್ತಿ ಜೊತೆಯಲ್ಲಿ ಉಳಿತಾ ಇರಲಿಲ್ಲ. ಸೊ ಹಾಗಾಗಿನೇ ದೇವರು ನಿಮ್ಮ ಲೈಫಿಂದ ಈ ಒಂದು ಸಂಬಂಧವನ್ನು ದೂರ ಮಾಡಿದ್ದಾನೆ ಅಂತ ಹೇಳ್ಬೋದು. ಹಾಗಾದರೆ ದೇವರು ನಿಮಗೆ ಕೊಡ್ತಾ ಇರುವಂಥ ಒಂದು ಮೆಸೇಜ್ ಏನು ಅಂತ ನಾವು ನೋಡೋದಾದರೆ, ದೇವರು ಹೇಳ್ತಾ ಇದ್ದಾರೆ ನಿಮಗೆ ಬೇಕಾಗಿರುವಂಥದ್ದು ಒಂದು ಅತ್ಯುತ್ತಮವಾದ ಒಂದು ಫ್ಯಾಮಿಲಿ ಲೈಫನ್ನು ನೀವು ಈ ಕಾರ್ಡನ್ನು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಏನಿದೆ ಅಂತಲೇ ಒಂದು ಸುಂದರವಾದ ಫ್ಯಾಮಿಲಿಯನ್ನು ನೀವು ನೋಡ್ಬೋದು, ಖುಷಿಯನ್ನು ನೀವು ನೋಡ್ಬೋದು, ಸೆಲೆಬ್ರೇಷನನ್ನು ನೋಡ್ಬೋದು. ಸೊ ನೀವು ಇಂಥ ಒಂದು ಹ್ಯಾಪಿನೆಸ್ಗೆ ಡಿಸರ್ವ್ ಆಗಿರುವಂಥ ಒಂದು ವ್ಯಕ್ತಿ ಆಗಿದ್ದರಿಂದ ನಿಮಗೆ ಈ ಒಂದು ಅನಗತ್ಯ ವ್ಯಾಮೋಹದಿಂದ ತೊಂದರೆ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ದೇವರು ನಿಮ್ಮ ಲೈಫಿಂದ ಆ ಒಂದು ಸಂಬಂಧವನ್ನು ಹೋಗಲಾಡಿಸಿದ್ದಾರೆ. ಮತ್ತು ನಿಮಗೆ ಬರುವ ದಿನಗಳಲ್ಲಿ ಅಥವಾ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ನೀವೊಂದು ಉತ್ತಮವಾದಂಥ ಫ್ಯಾಮಿಲಿಯನ್ನು ಕಟ್ಕೊಂಡು ಫ್ಯಾಮಿಲಿ ಲೈಫನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅನ್ನೋವಂಥದ್ದು ದೇವರ ಒಂದು ಮೆಸೇಜ್ ಆಗಿದೆ. ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಪೇಜನ್ನು ಲೈಕ್ ಮಾಡಿ ಮತ್ತು ನನ್ನ ಪೇಜನ್ನು ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಓಕೆ, ಈಗ ಫೈಲ್ 2 ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಈ ಒಂದು ಮಾರ್ಬಲ್ ಸ್ಟೋನನ್ನು ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ನಿಮಗೆ ಹೇಳಬೇಕು ಅಂತಂದರೆ ನೋಡೋಣ ಯಾಕೆ ನಿಮ್ಮ ಒಂದು ಲವ್ ಸಕ್ಸಸ್ ಆಗಲಿಲ್ಲ, ಅದಕ್ಕಾಗಿ ದೇವರು ನಿಮಗೆ ಕೊಡ್ತಾ ಇರುವಂಥ ಒಂದು ಮೆಸೇಜ್ ಏನಂತ ನೋಡೋಣ. ಮೊದಲನೇದಾಗಿ ಈ ಒಂದು ನಿಮ್ಮ ರಿಲೇಷನ್ಶಿಪ್ ಅಥವಾ ನಿಮ್ಮ ಬ್ರೇಕಪ್ ಆಗಲಿಕ್ಕೆ ಮುಖ್ಯವಾದ ಕಾರಣ ನಿಮ್ಮಿಬ್ಬರಲ್ಲಿ ಒಬ್ಬರು ಇಮ್ಮೆಚೂರ್ಡ್ ಆಗಿದ್ರಿ ಅನ್ನೋದನ್ನ ಈ ಒಂದು ಕಾರ್ಡು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಒಬ್ಬರು ಅಥವಾ ನೀವೇ ಇದು ಆಗಿದ್ದಿರಬಹುದು. ಸೊ ಇದು ಏನು ಅಂತಂದರೆ, ನೀವು ಲವ್ ರಿಲೇಷನ್ಶಿಪ್ಗಿಂತ ಹೆಚ್ಚಾಗಿ ನಿಮ್ಮ ಒಂದು ಕೆರಿಯರು ಅಥವಾ ಅರ್ನಿಂಗ್ ಆಫ್ ಮನಿ ಅಥವಾ ನಿಮ್ಮ ಒಂದು ಸ್ಟಡೀಸ್ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಈ ಒಂದು ರಿಲೇಷನ್ಶಿಪ್ನ ಕಡೆಗೆ ನೀವು ಹೆಚ್ಚಾಗಿ ಆಸಕ್ತಿಯನ್ನು ತೋರಿಸ್ಲಿಲ್ಲ. ಬಟ್ ನೀವು ಕೊನೆಗೆ ಆ ಒಂದು ಸಂಬಂಧವನ್ನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಷ್ಟರಲ್ಲಿ ಇದು ಕೈ ಮೀರಿ ಹೋಗಿತ್ತು. ಸೊ ಹಾಗಾಗಿ ನಿಮಗೆ ಈ ಒಂದು ಬ್ರೇಕಪ್ ಆಗಿರುವಂಥದ್ದು. ಮತ್ತು ದೇವರು ಯಾಕೆ ನಿಮಗೆ ಈ ಒಂದು ಬ್ರೇಕಪ್ ಆಗೋ ರೀತಿಯಲ್ಲಿ ಮಾಡಿದ್ರು ಅಂತ ನಾವು ಕೇಳಿದ್ರೆ, ನಿಮಗೆ ಈ ಒಂದು ಬ್ಯೂಟಿಫುಲ್ ಕಾರ್ಡ್ ಬಂದಿರುವಂಥದ್ದು. ಸೊ ದೇವರು ಹೇಳ್ತಾ ಇದ್ದಾರೆ, ಮೊದಲಿಗೆ ನೀವು ಒಂದು
ಟೀಮನ್ನು ಬಿಲ್ಡ್ ಮಾಡೋದು ಹೇಗೆ, ನೀವು ಜನಗಳ ಜೊತೆ ಕಂಬೈಂಡ್ ಆಗೋದು ಹೇಗೆ, ಒಬ್ಬರೇ ಅಲ್ಲ, ಒಂದು ಯಾವುದೇ ಒಂದು ಸಂಬಂಧ ಆದರೂ ಕೂಡ ಒಬ್ಬರೇ ಎಫರ್ಟ್ ಹಾಕಿ ಮಾಡುವಂಥದ್ದಲ್ಲ, ಅದು ಎರಡೂ ಕಡೆಯಿಂದನೂ ಕೂಡ ಒಂದು ಎಫರ್ಟ್ ಇರಬೇಕು. ಸೊ ನೀವು ಆ ಒಂದು ಎಫರ್ಟ್ ಹಾಕಿ ನಿಮ್ಮದೇ ಆದಂಥ ಒಂದು ಸ್ವಂತ ಸಂಬಂಧವನ್ನು ಬಿಲ್ಡ್ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮಗೆ ಅರಿವಾಗಲಿ ಅಂತಲೇ ದೇವರು ಈ ಒಂದು ಬ್ರೇಕಪ್ಪನ್ನು ಮಾಡಿಸಿರುವಂಥದ್ದು. ಸೊ ಇದರಿಂದ ನಿಮ್ಗೇನು ಲೆಸನ್ ದೇವರು ಕೊಡ್ತಾ ಇದ್ದಾರೆ ಅಂತಂದರೆ, ನೀವು ಸಂಬಂಧ ಅನ್ನುವಂಥದ್ದು ಒಂದು ಕೈಯಿಂದ ಮಾಡುವಂಥದ್ದಲ್ಲ, ಎಫರ್ಟ್ ಅನ್ನುವಂಥದ್ದು ಎರಡು ಕೈಯಲ್ಲಿದ್ದಾಗ ಮಾತ್ರ ಅದು ಸಕ್ಸಸ್ ಆಗುತ್ತೆ. ಹಾಗಾಗಿ ನಿಮ್ಗೆ ಯಾವಾಗ ಆ ಒಂದು ಲೆಸನ್ನು ನೀವು ಕಲಿತೀರೋ ಆಗ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಸಂಬಂಧ ಅಥವಾ ಒಳ್ಳೆಯ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಬರ್ತಾರೆ ಅನ್ನೋವಂಥ ಒಂದು ಮೆಸೇಜನ್ನು ದೇವರು ಈ ಸಮಯಕ್ಕೆ ನಿಮಗೆ ಕೊಡ್ತಾ ಇದ್ದಾರೆ. ನನ್ನ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ನನ್ನ ಒಂದು ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ನಮ್ಮ ಕೊನೆಯ ಪೈಲು ಅಥವಾ ಮೂರನೇ ಪೈಲು ಯಾರು ಈ ಒಂದು ಲವ್ ಕಾರ್ಡ್ಸ್ ಪೆಂಡೆಂಟನ್ನು ಚೂಸ್ ಮಾಡ್ಕೊಂಡಿದ್ದೀರಾ ನೋಡೋಣ ನಿಮ್ಗೆ ಯಾವ ಒಂದು ಕಾರ್ಡ್ಸು ಬಂದಿದೆ ಅಂತ. ಮೊದಲಿಗೆ ನಿಮಗೆ ಯಾಕೆ ಬ್ರೇಕಪ್ ಆಯಿತು ಅಂತ. ಓಕೆ, ಸೊ ನಿಮಗೆ ಯಾಕೆ ಬ್ರೇಕಪ್ ಆಯಿತು ಅಂತಂದರೆ ಈ ಕಾರ್ಡು ತುಂಬ ಕ್ಲಿಯರಾಗಿ ತೋರಿಸ್ತಾ ಇದೆ. ನೀವು ಆಲ್ರೆಡಿ ಈ ಒಂದು ಸಂಬಂಧದಲ್ಲಿ ಸಾಕಷ್ಟು ಸ್ಟ್ರೆಸ್ಸನ್ನು ಅನುಭವಿಸಿದ್ದೀರಾ, ಖಿನ್ನತೆಗೊಳಗಾಗಿದ್ದೀರಾ, ಕೈಂಡ್ ಆಫ್ ಆಂಗ್ಸೈಟಿ ಅಂತ ಹೇಳ್ಬೋದು. ನಿಮಗೆ ಈ ಒಂದು ಸಂಬಂಧದಲ್ಲಿ ಇರುವಷ್ಟು ಕಾಲ ಕೂಡ ಸಾಕಷ್ಟು ಸ್ಟ್ರೆಸ್ ಲೆವೆಲ್ಲು ಆಗಿರುವಂಥದ್ದು, ನಿದ್ರೆ ಬರದೆ ಕಳೆದಿರುವಂಥದ್ದು, ಪದೇ ಪದೇ ಜಗಳಗಳಾಗ್ತಾ ಇರುವಂಥದ್ದು, ನೆಮ್ಮದಿ ಇಲ್ಲದೆ ಇರುವಂಥ ಸಂದರ್ಭಗಳನ್ನು ನೀವು ಪದೇ ಪದೇ ಎದುರಿಸ್ತಾನೆ ಇದ್ರಿ ನೀವು. ಸೊ ಹಾಗಾಗಿ ದೇವರು ನಿಮ್ಮ ಲೈಫಿಂದ ಈ ಒಂದು ಸಂಬಂಧವನ್ನು ಕಟ್ ಮಾಡ್ದ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಇದು ಬ್ರೇಕಪ್ ಆಯಿತು. ಹಾಗಾದರೆ ದೇವರು ನಿಮಗೆ ಈ ಒಂದು ಸಂಬಂಧದ ವಿಷಯದಲ್ಲಿ ಏನು ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ, ಒಂದು ಬ್ಯೂಟಿಫುಲ್ ಕಾರ್ಡ್ಸ್ ನಿಮಗೆ ಬಂದಿದೆ ನೋಡ್ಬೋದು ನೀವು. ಸೊ ಸ್ಟಾರ್ ಕಾರ್ಡ್. ಸೊ ಸ್ಟಾರ್ ಕಾರ್ಡ್ ಏನು ಹೇಳ್ತಾ ಇದೆ ನಿಮ್ಗೆ ಇಲ್ಲಿ ಅಂತಂದರೆ, ಹೋಪನ್ನು ಕಳ್ಕೊಳಕ್ಕೆ ಹೋಗಬೇಡಿ. ಸೊ ನಿಮಗೆ ಏನು ಈ ಒಂದು ಘಟನೆ ಆಗಿದೆ, ನೀವು ಖುಷಿಯಾಗಿರೋದಕ್ಕೆ ಅರ್ಹರೇ ಹೊರತು ಈ ರೀತಿಯಾದಂಥ ಒಂದು ಸಂದರ್ಭಕ್ಕೆ ನೀವು ಅರ್ಹರಲ್ಲ. ಯು ಡಿಸರ್ವ್ ಟು ಬಿ ಹ್ಯಾಪಿ, ನಾಟ್ ಅ ಸ್ಯಾಡ್ ಅನ್ನುವಂಥ ಒಂದು ಮೆಸೇಜನ್ನು ಹೇಳ್ತಾ ಇದೆ. ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಈಗಲೂ ಇದ್ದಿದ್ದರೆ ನೀವು ಇನ್ನಷ್ಟು ನೋವನ್ನು ಅನುಭವಿಸ್ಬೇಕಾಗ್ತಾ ಇತ್ತು, ಮತ್ತು ಯಾವುದೇ ರೀತಿ ಗ್ರೋತನ್ನು ನೀವು ಕಾಣ್ತಾ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ತುಂಬ ಕುಗ್ಗೋಗ್ಬಿಡ್ತಾ ಇದ್ರಿ. ಸೊ ಹಾಗಾಗಿ ದೇವರು ನೀವು ನಿಮ್ಮಲ್ಲಿ ಒಂದು ಆಶಾವಾದ ಬರಬೇಕು, ಈ ಒಂದು ಸಂದರ್ಭದಿಂದ ಆಚೆ ಒಂದು ಖುಷಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಸಂಬಂಧವನ್ನು ದೂರ ಮಾಡಿದ್ದು ಅಂತ ನಮಗೆ ಮೆಸೇಜ್ ಬರ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಒಳ್ಳೆ ಒಳ್ಳೆ ಥಾಟ್ಸ್ಗಳು ಬರುವಂಥದ್ದು, ನಿಮ್ಮ ಮೈಂಡು ತುಂಬ ಹೀಲ್ ಆಗುವಂಥದ್ದು, ಮತ್ತು ನೀವು ಮುಂದೆ ತುಂಬ ಚೆನ್ನಾಗಿರುವಂಥ ಒಂದು ಒಳ್ಳೆ ಸಂಬಂಧವನ್ನು ಬಿಲ್ಡ್ ಮಾಡ್ತೀರಾ ಅನ್ನುವಂಥ ಒಂದು ಮೆಸೇಜನ್ನು ಈ ಕಾರ್ಡ್ಸು ಕೊಡ್ತಾ ಇರುವಂಥದ್ದು. ಸೊ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಪೇಜನ್ನು ಲೈಕ್ ಮಾಡಿ ಮತ್ತು ನನ್ನ ಪೇಜನ್ನು ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಧನ್ಯವಾದಗಳು.